ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಆಪರೇಷನ್ ಫುಟ್ಪಾತ್. ಇನ್ನು ಮೆಜೆಸ್ಟಿಕ್ನಲ್ಲಿ ಫುಟ್ಪಾತ್ ತೆರವಿನ ವೇಳೆ ದೊಡ್ಡ ಹೈಡ್ರಾಮವಾಗಿದೆ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಆಪರೇಷನ್ ಫುಟ್ಪಾತ್. ಮೆಜೆಸ್ಟಿಕ್ನಲ್ಲಿ ಫುಟ್ಪಾತ್ ತೆರವಿನ ವೇಳೆ ದೊಡ್ಡ ಹೈಡ್ರಾಮವಾಗಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳ ಪ್ರತಿಭಟನೆ. 40 ವರ್ಷದಿಂದ ಇಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏಕಾಏಕಿ ತೆರವು ಮಾಡಿ ಅಂದ್ರೆ ಹೆಂಗೆ ಅಂತ ಹೇಳಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏಕಾಏಕಿ ತೆರವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಮುಂದೆ ನಾವು ಜೀವನವನ್ನ ನಡೆಸೋದು ಹೇಗೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏಕಾಏಕಿ ತೆರವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿನ ಜನರು ಕಿಡಿಕಾರ್ತಾ ಇದ್ದಾರೆ. 40 ವರ್ಷದಿಂದ ನಾವು ಇಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿನ ಜನರು ಹೇಳ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಜಿಬಿಎಯಿಂದ ಆಪರೇಷನ್ ಫುಟ್ಪಾತ್ ಆಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಒಂದ್ ಕಡೆ ಮೆಜೆಸ್ಟಿಕ್ನಲ್ಲಿ ನಾವು 40 ವರ್ಷದಿಂದ ಇಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ, ನೀವು ಏಕಾಏಕಿ ತೆರವು ಮಾಡಿದ್ರೆ ಹೆಂಗೆ ಅಂತ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿನ ಜನರು ಹಾಗೂ ಜಿಬಿಎ ಅಧಿಕಾರಿಗಳ ಜೊತೆ ವಾಗ್ವಾದ ಶುರುವಾಗಿದೆ. ನೀವು ಸಡನ್ ಆಗಿ ಬಂದು ಫುಟ್ಪಾತ್ ಅನ್ನ ತೆರವು ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು ಅಂತ ಹೇಳಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನು ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಎಚ್ಚರ ಹೌದು ಅಂತ ಹೇಳಿ ಒಂದ್ ಕಡೆ ಈಗಾಗಲೇ ಇಂತಹ ಎಚ್ಚರಿಕೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೀಡಿರುವಂತದ್ದು. ಇದೇ ಇವತ್ತಿನಿಂದ ತೆರವು ಕಾರ್ಯಾಚರಣೆ, ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಈಗ ಎಲ್ಲ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು ಈಗಾಗಲೇ ಸಿದ್ಧಗೊಂಡಿದ್ದಾರೆ. ಹಾಗಾದರೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯಲಿದೆ? ಇವತ್ತು ಓಕಡಿಪುರ ಮೆಜೆಸ್ಟಿಕ್ ಅಲ್ಲಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಜಿಬಿಎ ಅಧಿಕಾರಿಗಳು ಬಂತು ಫುಟ್ಪಾತ್ನಲ್ಲಿ ಅಂಗಡಿ ಹಾಕೊಂಡಿರುವಂತಹ ಎಲ್ಲ ಜನರನ್ನ, ಎಲ್ಲ ಫುಟ್ಪಾತನ್ನು ಇವತ್ತು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಏಕಾಏಕಿ ತೆರವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜೀವನನ ಮುಂದೆ ಯಾವ ರೀತಿಯಾಗಿ ಸಾಗಿಸೋದು? 40 ವರ್ಷದಿಂದ ನಾವು ಇಲ್ಲೇ ಅಂಗಡಿಯನ್ನ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಜಿಬಿಎ ಅಧಿಕಾರಿಗಳಿಗೆ ಹೇಳ್ತಾ ಇರುವಂಥದ್ದು. ಮಾಡಿಕೊಡಲ್ಲ ಅಂತ ಹೇಳಿಲ್ಲ, ನಾವು ಮಾಡಿಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಅವಕಾಶ ಬೇಕು. ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯಲ್ಲ, ಎಲ್ಲ ಕಡೆ ಎತ್ತಾ ಇದ್ದಾರೆ. ಬಟ್ ಇದು ಸ್ಲಮ್ ಏರಿಯಾದಲ್ಲಿ ಬಂದು ನಮ್ಗೆ ಇಂಫಾರ್ಮ್ ಮಾಡಬೇಕು. ಒಂದು ವಾರದ ಮುಂಚೆ ಇಂಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇಲ್ಲ, ಅದು ಯಾವ ಕಾನೂನು ಅಡಿಯಲ್ಲಿ ಸರಿ ಅಂತೀರಿ ನೀವು? ಇವಾಗ ಗೊತ್ತಿದ್ದವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರ ಪಾಡಿಗೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಊಟ ಇವತ್ತು ಅಡುಗೆ ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಕೆಲಸ ಮಾಡದೇ ಅವ್ರಿಗೆ ಊಟ ಸಿಗೋದು. ಇವಾಗ ಬಂದಿದ ತಕ್ಷಣ ಏಕಾಗಿ ಎಲ್ಲ ಇದ್ಬಿಟ್ರೆ ಹೆಂಗೆ ಸರ್ ಅದು? ನಾವು ರಿಮೂವ್ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ಇದು ಆಕ್ಚುಲಿ ಬಂದು ನಾವು ಗಾಡಿ ಹಾಕೊಂಡು ಊಟ ಮಾಡೋದಕ್ಕೆ ಮಾಡಿದ್ರೆ ಪರವಾಗಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥ ಅದು. ಯಾವ ಕಾರಣಕ್ಕೂ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ನಾವು ಮಾಡಿಕೊಂಡು ಇದನ್ನು ಇಟ್ಟಿರೋದು ಅದು ಕಾನೂನು ಪರವಾಗಿ ತಪ್ಪಿಲ್ಲ. ಈಗ ಫುಟ್ಪಾತ್ ಮೇಲೆ ಎಷ್ಟೋ ಏನಮ್ಮ ಒಂದು ನಿಮಿಷ, ಎಷ್ಟೋ ಜನರು ಅಂಬೇಡ್ಕರ್ ಸ್ಟ್ಯಾಚು ಎಲ್ಲ ಬಂದು ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ಅಲ್ವಾ? ಫುಟ್ಪಾತ್ ಮೇಲೆ ಇಟ್ಟಿದ್ದಾರಲ್ಲ, ಅದು ಕಾನೂನು ಸರಿನಾ?
ಕೆಲವು ಪರ್ಮಿಷನ್ ತಗೊಂಡಿಟ್ಟಿರ್ತಾರೆ ಸರ್, ನೀವು ವಿತೌಟ್ ಯಾವ ವಿಗ್ರಹಕ್ಕೆ ಪರ್ಮಿಷನ್ ಇದೆ ಅಂತ ನೀವು ಹೇಳಿ ಸರ್ ನೋಡೋಣ. ನಾವು ಸಂಘಟನೆ ಪ್ರೆಸಿಡೆಂಟು, ನಾವು ಒಂದು ವಿಗ್ರಹ ಇಟ್ಟಿದ್ದೀವಿ ಅಲ್ವಾ. ನಾನು ಇದೇ BBMPಯಲ್ಲಿ ಒಂದು ಸಲ ಪರ್ಮಿಷನ್ ಕಲಿದಾಗ ಒಬ್ಬ ವ್ಯಕ್ತಿ ಏನು ಹೇಳಿದ್ರೆ ಸರ್, ಈಗ ಇವತ್ತು ರಿಮೂವ್ ಮಾಡಕ್ಕೆ ಬಂದಿದ್ದಾರೆ, ಏನು ಹೇಳಿದ್ರಿ ಅವರಿಗೆ, ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ? ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಸಾಹೇಬರಿಗೆ ಲೆಟರ್ ಕೊಡ್ತೀವಿ ಅಂತ ಹೇಳಿದ್ವಿ. ಕಮಿಷನ್ ಆಫೀಸ್ಗೆ ಒಂದು ಲೆಟರ್ ಕೊಡ್ತೀವಿ. ಅದು ಯಾವಾಗ ನಮ್ಗೆ ಟೈಮ್ ಸಿಗುತ್ತೋ ಆವಾಗ ಶಿಫ್ಟ್ ಮಾಡ್ತೀವಿ. ಮಾಡಿಕೊಡಲ್ಲ ಅಂತ ನಾವು ಹೇಳಿಲ್ಲ, ನಾವು ಮಾಡಿಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಅವಕಾಶ ಬೇಕು. ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯಲ್ಲ, ಎಲ್ಲ ಕಡೆ ಎತ್ತಾ ಇದ್ದಾರೆ. ಬಟ್ ನಾವು ಇದು ಸ್ಲಮ್ ಏರಿಯಾದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಇವತ್ತು ಮುಂಜಾನೆಯಿಂದ GBA ಅಧಿಕಾರಿಗಳು ಫುಟ್ಪಾತ್ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ GBA ಅಧಿಕಾರಿಗಳು ತನ್ನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಅನ್ನು ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಸೊ ಆಬ್ವಿಯಸ್ಲಿ ಒಂದಷ್ಟು ಆಪೋಸ್ ಕೇಳಬರುತ್ತೆ. ಯಾಕೆಂದ್ರೆ ಕಳೆದ ಹಲವು ವರ್ಷಗಳಿಂದ ನಾವು ಫುಟ್ಪಾತ್ ಮೇಲೇನೆ ನಾವು ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ವಿ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಏಕಾಏಕಿ ತೆರವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ನಾನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಮೆಜೆಸ್ಟಿಕ್ ನ ಬಳಿ ಇದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ GBA ಅಧಿಕಾರಿಗಳು ಬಂದು ಫುಟ್ಪಾತ್ ಮೇಲೆ ಇರುವಂತಹ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಒಂದಷ್ಟು ಅಪೋಸ್ ಕೂಡ ಇದೆ. ಯಾಕೆಂತಂದ್ರೆ ಕಳೆದ 20-30 ವರ್ಷಗಳಿಂದ ನಾವು ಇಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ವಿ. ಆದ್ರೆ ಏಕಾಏಕಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಮುನ್ಸೂಚನೆಯನ್ನ ಕೊಡದೆ ತೆರವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳಿ ಸೊ ವಿರೋಧದ ನಡುವೆ ಈಗಾಗಲೇ GBA ಅಧಿಕಾರಿಗಳು ಅಂಗಡಿ ಒಳಗಡೆ ಇರುವಂತಹ ಸಾಮಾನನ್ನ ಆಚೆ ಇಡಿಸಿ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಫುಟ್ಪಾತ್ ಇರುವಂತದ್ದು ಪಾದಾಚಾರಿಗಳು ಓಡಾಟವನ್ನ ಮಾಡ್ಲಿಕ್ಕೆ. ಆದ್ರೆ ಆ ಒಂದು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡ್ರೆ ಪಾದಾಚಾರಿಗಳು ಎಲ್ಲಿ ಹೋಗ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು. ಸೊ ಹೀಗಾಗಿ ಅಧಿಕಾರಿಗಳು ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಬೆಳಗ್ಗೆಯಿಂದಲೂ ಕೂಡ ಕೇವಲ ಮೆಜೆಸ್ಟಿಕ್ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ ಆ ಎಲ್ಲಾ ಫುಟ್ಪಾತ್ಗಳನ್ನು ಕೂಡ ತೆರವು ಮಾಡುವಂತ ಕೆಲಸಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ನಮ್ಮ ಜೊತೆಗೆ ಒಂದಷ್ಟು ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಿಜವಾಗ್ಲೂ ಈ ಒಂದು GBA ಅಧಿಕಾರಿಗಳು ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ. ಈಗ ನಿಮ್ಮ ಅಂಗಡಿನೂ ಕೂಡ ಫುಟ್ಪಾತ್ ಮೇಲೆ ಇತ್ತು, ಈಗ ಅದನ್ನ ತೆರವು ಮಾಡಿದ್ದಾರೆ, ಏನ್ ಹೇಳ್ತೀರಿ? ಸರ್, ನಮಗೆ ಭಾರಿ ತೊಂದರೆ ಆಗ್ತಿದೆ ಸರ್. ಅದರಲ್ಲೂ ಒಂದು ಸ್ವಲ್ಪ ಎಡವಟ್ಟನೂ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಹೆಂಗೆ ಎಡವಟ್ಟು ಮಾಡಿದ್ದಾರೆ ಅಂತಂದ್ರೆ ಪಾದಚಾರಿಗಳು ಕುಟೀರ ಅನ್ಕೋಬಿಡಿ, ಕುಟೀರಿಗೆ ಮಾತ್ರ ಪರ್ಮಿಷನ್ ಇದೆ. ಈಗ ನೀವು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಫುಟ್ಪಾತ್ ಮೇಲೆ ನೀವು ಅಂಗಡಿ ಇಟ್ಟಿದ್ದೀರಾ, ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಸರ್, ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೀಗ ಡೆಮೊಲೇಷನ್ ಈಗೆಲ್ಲ ತೆರವು ಮಾಡಿದ್ರೆ ಏನ್ ಹೇಳ್ತೀರಿ? ಇವತ್ತು ತೆರವು ಮಾಡಿದ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಿದ್ದಾರೆ. ಇದು ಮಾಡ್ತಾ ಇರೋದು ಇವರು ತಪ್ಪು. ನಾವು 30ರಿಂದ 40 ವರ್ಷ ಗಂಟಲು ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೆವು. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ಅಲ್ಲಿಂದ ನಾವು ಮುಂದುವರ್ಸ್ಕೊಬಂದು. ಆದರೆ ಇವಾಗ ನಮಗೆ ಅವಕಾಶ ನೀಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಅಂತವ ತೆರವುಗೊಳಿಸ್ತಿದ್ದಾರೆ. ಹಾಂ, ಮುಂದೆ ಹೆಂಗೆ ಜೀವನ ಹೆಂಗೆ ಅಂತಂದರೆ ಅವರು ಜೀವನ ನಮಗೂ ಕೊಡಬೇಕು ಸರ್. ಅದರಲ್ಲಿ ಅಡವಟ್ಟನ್ನು ಮಾಡಿದ್ದಾರೆ ಸರ್. ಏನಂತ ಅಂದರೆ ಇವಾಗ ಅಂಕಿತ ಈಗಾಗಲೇ ತೋರಿಸ್ತಾ ಹೋಗ್ತಾ ಇದ್ದೀನಿ ದೃಶ್ಯದಲ್ಲಿ ಫುಟ್ಪಾತ್ ಮೇಲೆ ಇರುವಂತಹ ಕಬ್ಬಿಣದ ಸ್ಟ್ರಕ್ಚರ್ ಏನಿದೆ ಆ ಒಂದು ಸ್ಟ್ರಕ್ಚರ್ ಅನ್ನ ರಿಮೂವ್ ಮಾಡುವಂತ ಅಂದ್ರೆ ಸರಿಸುವಂತ ಕೆಲಸಕ್ಕೆ GBA ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಸೊ ಒಂದು ಅಪೋಸ್ ನಿಜವಾಗ್ಲೂ ಇದೆ. ಯಾಕೆಂತಂದ್ರೆ ಕಳೆದ ಹಲವು ವರ್ಷಗಳಿಂದ ನಾವು ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇದೀವಿ. ಹಿಂದೆ SM ಕೃಷ್ಣ ಅವರು ಬೆಂಗಳೂರನ್ನ IT ಸಿಟಿ ಮಾಡ್ತೀವಿ ಅನ್ನುವಂತ ಸಂದರ್ಭದಲ್ಲೂ ಕೂಡ ಫುಟ್ಪಾತ್ ಮೇಲೆ ಇದ್ದಂತಹ ವ್ಯಾಪಾರಿಗಳನ್ನ ತೆರವು ಮಾಡಲಿಕ್ಕೆ ಮುಂದಾಗಿರ್ಲಿಲ್ಲ. ಆದ್ರೆ ಈಗ ಏಕಾಏಕಿ ಸಿದ್ದರಾಮಯ್ಯನವರು ಇದ್ದಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿರ್ಲಿಲ್ಲ. ಆದ್ರೆ DK ಶಿವಕುಮಾರ್ CM ಆದ ಬಳಿಕ ಏಕಾಏಕಿ ತೆರವು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸರಿಯಲ್ಲ. ಈಗಾಗಲೇ ನಾವು ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಕ್ಕೆ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ಸರಿಯಲ್ಲ, ನಮಗೆ ಕಾಲಾವಕಾಶ ಕೊಡಬೇಕಾಗಿತ್ತು, ಆದ್ರೆ ಅದನ್ನು ಕೂಡ ಕೊಡ್ತಾ ಇಲ್ಲ. ಏಕಾಏಕಿ ತೆರವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.